ಜೂನ್ 14, 2026ರಂದು ಹಾಸನದ ಕಲಾಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ. ಹಾಸನ ಜಿಲ್ಲೆ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ವತಿಯಿಂದ ಆಯೋಜನೆ. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸಂಗಮನಾಥ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ. ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಉನ್ನತ ಅಧಿಕಾರಿಗಳಾದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರಲಿದ್ದಾರೆ. ಜೊತೆಯಲ್ಲಿ ಹಾಸನ ಜಿಲ್ಲೆಯವರೇ ಆಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಕುಮಾರ್ ಸಾರ್ ಅವರು IAS ಇವರು ಸಹ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಅವರನ್ನು ಆಹ್ವಾನಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ 250 ವಿದ್ಯಾರ್ಥಿಗಳಿಗೆ ನಾವು ಸಂಘದ ಸದಸ್ಯರ ಮಕ್ಕಳಿಗೆ ಸನ್ಮಾನ ಮಾಡ್ತಿದ್ದೀವಿ, SSLC ಮತ್ತು PUCಯಲ್ಲಿ. ಜೊತೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ರ್ಯಾಂಕ್ ಪಡೆದಿರುವಂಥ SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೂ ಸಹ ಅವರನ್ನು ಗುರುತಿಸಿ ಗೌರವಿಸುವಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ನಮ್ಮ ಸಂಘದ ವತಿಯಿಂದ ಮಾಡ್ತಿದ್ದೇವೆ. 2026ರ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿರುವಂಥ ಸರ್ಕಾರಿ ನೌಕರರ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗಾಗಲೇ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂಥ ನಮ್ಮ ಸರ್ಕಾರಿ ನೌಕರರನ್ನು ಗುರುತಿಸಿ ಅವರನ್ನು ಸಹ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಿ ಮುಂದಿನ ಅವರ ಕ್ರೀಡಾ ಬದುಕು ಉನ್ನತವಾಗಿರಲಿ ಅಂತ ಅಭಿನಂದಿಸುತ್ತಿದ್ದೇವೆ. ಅದರ ಜೊತೆಯಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಉತ್ತಮವಾದ ಕೆಲಸವನ್ನು ನಿರ್ವಹಿಸುತ್ತಿರುವಂಥ ನಮ್ಮ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರನ್ನು ಗುರುತಿಸಿ 15 ಜನ ಸರ್ಕಾರಿ ನೌಕರರಿಗೆ ನಾವು ಸರ್ವೋತ್ತಮ ಸೇವಾರತ್ನ ಪ್ರಶಸ್ತಿಯನ್ನು ನಮ್ಮ ಸಂಘದ ವತಿಯಿಂದ ನೀಡಿ ಅವರನ್ನು ಅಭಿನಂದಿಸುತ್ತಿದ್ದೇವೆ. ಇದೆಲ್ಲದರ ಜೊತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಹಲವಾರು ಸಂಘದ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದ್ರಿಂದ ಈ ವರ್ಷವೂ ಸಹ ನಾವು ನಮ್ಮ ಸಂಘದ ವತಿಯಿಂದ ಸದಸ್ಯರ ಮಕ್ಕಳಿಗೆ ಗೌರವಿಸುವ ಮತ್ತು ಅವರ ವಿದ್ಯಾರ್ಥಿ ಜೀವನವನ್ನು ಇನ್ನೂ ಸ್ಫೂರ್ತಿದಾಯಕವಾಗಿ ಇರಲಿ ಅನ್ನೋದು ಆಶಿಸ್ತಾ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ತುಂಬ ಹೆಸರಾಂತ ಸ್ಫೂರ್ತಿದಾಯಕ ಮಾತನಾಡಲಿಕ್ಕೆ, ಮೋಟಿವೇಶನ್ ಸ್ಪೀಚ್ ಮಾಡಲಿಕ್ಕೆ ಈಗಾಗಲೇ ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅವರು ತುಂಬ ಫಾಲೋವರ್ಸನ್ನು ಹೊಂದಿದ್ದಾರೆ. ತುಂಬ ಪ್ರಸಿದ್ಧಿ ಪಡೆದಿರುವಂಥ ಡಾಕ್ಟರ್ ರಾಹುಲ್ ದೇವರಾಜ್ ಅವರು ವೈದ್ಯರು ಮತ್ತು ಲೇಖಕರು ಮತ್ತು ಚಿಂತಕರು ಮತ್ತು ಮೋಟಿವೇಶನ್ ಸ್ಪೀಚ್ ಮಾಡುವಂಥವ್ರು. ಅವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಕರೆಸಿ ಅವರನ್ನು ನಾವು ಈ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡೋದ್ರ ಮೂಲಕ, ಏಕೆಂದರೆ ನಾವು ಪ್ರಶಸ್ತಿ ಕೊಡ್ತೀವಿ, ಸನ್ಮಾನ ಮಾಡ್ತೀವಿ, ಮತ್ತೆ ಕಳಿಸ್ತೀವಿ, ಆದರೆ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮತ್ತು ಆಶಾದಾಯಕವಾದ ಮಾತನಾಡಿಸೋದ್ರ ಮೂಲಕ ನಮ್ಮ ಸರ್ಕಾರಿ ನೌಕರರ ಮಕ್ಕಳು ಇನ್ನೂ ಸಹ ಉನ್ನತ ಮಟ್ಟಕ್ಕೆ ಹೋಗಬೇಕು, ಇನ್ನೂ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಅವರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಈಗಾಗಲೇ ಸರ್ಕಾರಿ ನೌಕರರು ನಿವೃತ್ತಿ ಹೊಂದಿರ್ತಾರೆ. ನಾವು 2025 ಜೂನಿಂದ 2026 ಮೇವರೆಗೆ ಯಾರು ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದು ನಿವೃತ್ತಿ ಹೊಂದಿದ್ದಾರೆ ಅವರನ್ನು ಸಹ ಈ ಸಂಘದ ವತಿಯಿಂದ ಅವರನ್ನು ಗೌರವಿಸುವಂಥ ಕೆಲಸವನ್ನು, ನಿವೃತ್ತ ನೌಕರರನ್ನು ಗೌರವಿಸುವಂಥ ಕೆಲಸವನ್ನು ಸಹ ನಾವಿಲ್ಲಿ ಮಾಡ್ತಾ ಬಂದಿದ್ದೀವಿ. ಅದನ್ನು ಸಹ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಅದೇ ಥರ ಈ ವರ್ಷವೂ ಸಹ ನಾವು ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕರೆದು ಗೌರವಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ಗೃಹ ಸಹಕಾರ ಸಂಘ ಈಗಾಗಲೇ ಹಲವಾರು ಬಡಾವಣೆಗಳು ನಿರ್ಮಾಣ ಮಾಡೋದ್ರ ಮೂಲಕ ನಮ್ಮ ಸಂಘದ ಸದಸ್ಯರಿಗೆ ಮತ್ತು ನಮ್ಮ ಸರ್ಕಾರಿ ನೌಕರರಿಗೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಕಡಿಮೆ ದರದಲ್ಲಿ ನೇರವಾಗಿ ಅಭಿವೃದ್ಧಿದಾರರಿಂದ ಸಿಗುವಂಥ ಮತ್ತು ರೈತರಿಂದ ಸಿಗುವಂಥ ಬೆಲೆಗೆ ಸೈಟನ್ನು ಕೊಡುವುದರ ಮೂಲಕ ನಮ್ಮ ಸಂಘ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದೆ. ಜೊತೆಯಲ್ಲಿ ಅದರ ಜೊತೆನೇ ಪ್ರಾರಂಭಗೊಂಡಿರುವಂಥ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರ ಕೋಆಪರೇಟಿವ್ ಸೊಸೈಟಿಯು ಸಹ ಹಲವಾರು ಸದಸ್ಯತ್ವವನ್ನು ಪಡೆಯುವ ಮೂಲಕ ಈಗಾಗಲೇ 3 ರಿಂದ 4 ಕೋಟಿ ರೂಪಾಯಿನ ಸಾಲವನ್ನು ರೈತರಿಗೆ, ಸದಸ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಈ ಕೋಆಪರೇಟಿವ್ ನೀವು ಈಗಾಗಲೇ ನೋಡಿರ್ಬೋದು, HDC ಬ್ಯಾಂಕ್ ಏನಂತ ಕೆಲಸ ಮಾಡುತ್ತೆ, ರೈತರಿಗೆಲ್ಲ ಸಾಲ ಕೊಡೋದ್ರ ಮೂಲಕ. ಅದರ ನಾವು HDC ಬ್ಯಾಂಕ್ನ ಒಂದು ಅಡಿಯಲ್ಲೇ ಬರುವಂಥ ಈ ಒಂದು ಸಹಕಾರ ಸಂಘದ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಉನ್ನತವಾದ ಸೇವೆಯನ್ನು ಸಲ್ಲಿಸುವ ಮೂಲಕ 6ನೇ ವರ್ಷದ ಒಂದು ಸರ್ವ ಸದಸ್ಯರ ಸಭೆಯನ್ನು ಸಹ ಈಗ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ತತ್ಕ್ಷಣವಾಗಿ ನೌಕರಿಗೆ ಸಾಲ ಬೇಕು ಅಂದರೆ ಬ್ಯಾಂಕ್ಗಳಲ್ಲಿ ತುಂಬ ಕಷ್ಟ. ಅದು ವಾರಗಟ್ಟಲೆ ರೆಕಾರ್ಡ್ಸ್ ಎಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಅಲ್ಪ ಪ್ರಮಾಣದ ಸಾಲವನ್ನು ಸಹ ಪಡಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ.
ಆ ಒಂದು ಉದ್ದೇಶದಿಂದ ನಮ್ಮೆಲ್ಲ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೇರಿ ಈ ಒಂದು ಹೌಸಿಂಗ್ ಸೊಸೈಟಿ ಜೊತೆಯಲ್ಲಿ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭಿಸಿತು. ಅದು ತುಂಬಾ ಅತ್ಯುತ್ತಮವಾದ ಕೆಲಸ ಮಾಡೋದ್ರ ಮೂಲಕ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಸನ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಉತ್ತಮವಾದ ಸ್ಥಾನದಲ್ಲಿದೆ, ಅತ್ಯುತ್ತಮ ಕೆಲಸವನ್ನು ಮಾಡ್ತಿದೆ ಹೇಳಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೀನಿ. ಜೊತೆಯಲ್ಲಿ ಗೃಹಮಣ ಸಹಕಾರ ಸಂಘದ ವತಿಯಿಂದ ನಾವು ಹಲವಾರು ಬಡಾವಣೆಗಳನ್ನು ಮಾತ್ರ ನಿರ್ಮಾಣ ಮಾಡದೆ ಅಲ್ಲಿ ಸಂಬಂಧಪಟ್ಟಂತ ಸಾಮಾಜಿಕವಾದ ಕಳಕಳಿ ಒಂದು ಕೆಲಸವನ್ನು ಸಹ ನಾವು ಮಾಡ್ತಾ ಬಂದಿದ್ದೀವಿ. ಈಗಾಗಲೇ ನಾವು ಹಲವಾರು ಗಿಡಗಳು ನೆಡುವಂತ ಮೂಲಕ ಅದರ ರೀತಿಯಲ್ಲಿ ನಾವು ಬೇರೆ ಬೇರೆ ಏನು ಸಾಮಾಜಿಕವಾದ ಕಳಕಳಿ ಹೊಂದಿರುವಂತಹ ವೇದಿಕೆಗಳಲ್ಲಿ ಸಹ ನಾವು ಭಾಗವಹಿಸೋದ್ರ ಮೂಲಕ ನಮ್ಮ ಕೈಲಾದ ಸಹಾಯವನ್ನು ಮಾಡೋದ್ರ ಮೂಲಕ ಭಾರತ ಜ್ಞಾನ ವಿಜ್ಞಾನ ಸಂಸ್ಥೆಯ ಜೊತೆ ಕೈ ಜೋಡಿಸೋದ್ರ ಮೂಲಕ ಈ ಮೂಢನಂಬಿಕೆಗಳು ಅಥವಾ ಇನ್ನೇನೇನು ವೈಜ್ಞಾನಿಕವಾದ ವಿಷಯಗಳನ್ನ ಬಗ್ಗೆ ಜನಗಳಿಗೆ ತಿಳಿಸುವುದರ ಮೂಲಕ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘ ಉತ್ತಮವಾದ ಕೆಲಸ ಮಾಡುತ್ತಾ ಬಂದಿರುತ್ತದೆ. ಜೊತೆಯಲ್ಲಿ ಈ ಒಂದು ಕೆಲಸ ಮಾಡ್ತಾ ಬಂದಿರುವಂತಹ ಈ ಗೃಹಮಣ ಸಹಕಾರ ಸಂಘಕ್ಕೆ ಇಲ್ಲಿವರೆಗೂ ಒಂದು ಸ್ವಂತ ಕಟ್ಟಡ ಇಲ್ಲ. ಆದ್ರೂ ಸಹ ನಾವು ಈ ಬಂದಂತ ಏನು ಸಣ್ಣ ಪುಟ್ಟ ಹಣದಲ್ಲೇ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಈ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೂ ಸಹ ಈ ತರದ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಆಸೆ ಇದೆ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಉತ್ತಮವಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಿಂದ ಹಲವಾರು ಮಕ್ಕಳಿಗೆ ನಾವು ಉತ್ತೇಜನ ನೀಡುವ ಉದ್ದೇಶದಿಂದ ನಾವು ಕನ್ನಡ ಶಾಲೆಗಳಲ್ಲಿ ಏನು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಗಳನ್ನು ಗುರುತಿಸಿ ನಮ್ಮ ಕೈಲಾದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತೆ ಪುಸ್ತಕಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನು ಬೇರೆ ಯಾವುದಾದ್ರು ಉನ್ನತವಾದ ಹಳ್ಳಿ ಮಕ್ಕಳು ಕನ್ನಡ ಶಾಲೆಯಲ್ಲಿ ನಮ್ಮ ಗ್ರಾಮೀಣ ಶಾಲೆಗಳಲ್ಲಿ ಓದಿ ಮುಂದೆ ಏನಾದರೂ ಉನ್ನತವಾದ ವ್ಯಾಸಂಗಕ್ಕೆ ಏನಾದರೂ ಸಹಾಯವಾಗಬೇಕು ಅಂದ್ರೆ ಅಲ್ಲಿಯೂ ಸಹ ಅವರಿಗೂ ಸಹ ನಾವು ಸಹಕಾರ ನೀಡುವಂತ ಕ್ರೀಡಾ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಂತ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಮಕ್ಕಳಿಗೆ ಸಹಾಯ ಮಾಡುವ ಮೂಲಕ ಈ ನಮ್ಮ ಗೃಹಮಣ ಸಹಕಾರ ಸಂಘ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷನೂ ಸಹ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಮಾಡುವುದರ ಮೂಲಕ ನಾವು ಈ ಕೆಲಸವನ್ನ ಮಾಡೋದ್ರ ಜೊತೆಯಲ್ಲಿ ಈ ಒಂದು ಉದಾಹರಣೆ ನಾವು ಹೇಳ್ಬೇಕು ಅಂದ್ರೆ ಒಂದು ವಯೋವೃದ್ಧ ಇರುವಂತಹ ಒಂದು ಆಶ್ರಮ ಇದೆ, ಅಲ್ಲಿಗೆ ಪ್ರತಿ ವರ್ಷವೂ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದೀವಿ. ಯಾಕೆಂದ್ರೆ ನಾವು ನಮ್ಮ ಗೃಹಮಣ ಸಹಕಾರ ಅಂದ್ರೆ ಓನ್ಲಿ ಸರ್ಕಾರಿ ನೌಕರಿಗೆ ಮಾತ್ರ ಅಥವಾ ಸದಸ್ಯರಿಗೆ ಮಾತ್ರ ಅಲ್ಲದೆ ನಮ್ಮ ಸದಸ್ಯರಿಲ್ಲರಿಗೂ ಸಹ ಹಲವಾರು ಸಹಾಯವನ್ನು ಮಾಡೋದ್ರ ಮೂಲಕ ನಾವು ಈ ರೀತಿಯ ಗೌರವನ ಸಮರ್ಪಣೆಯನ್ನ ಮತ್ತು ಕೈಲ ಸಹಾಯನ ಮಾಡ್ತಾ ಬಂದಿದ್ದೀವಿ. ಈ ಮೂಲಕ ನಾನು ನಿಮ್ಮಲ್ಲಿ ಏನು ವಿನಂತಿಸ್ತೀನಿ ಅಂದ್ರೆ ನಮ್ಮ ಗೃಹಮಣ ಸಹಕಾರ ಸಂಘ ಅತ್ಯುತ್ತಮ ಬೆಳೀಲಿಕ್ಕೆ ನಮ್ಮ ಸಂಘದ ಸದಸ್ಯರು ನಮ್ಮೆಲ್ಲ ಸಂಘದ ನಿರ್ದೇಶಕರು ಪದಾಧಿಕಾರಿಗಳು ಕಾರಣ ಇರ್ತಾರೆ. ಅವರಿಗೆ ಈ ಒಂದು ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಸಹಕಾರ ಇರಲಿ. ಈ ಪ್ರತಿಭಾ ಪುರಸ್ಕಾರ ಇದೇ ತಿಂಗಳು 14ನೇ ತಾರೀಕು ಭಾನುವಾರ ಕಲಾಭವನದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಮತ್ತೆ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಯಾಕೆಂದ್ರೆ ಇವರು ಏನು ನಾವು ಮೋಟಿವೇಶನ್ ಸ್ಪೀಚ್ ಕರೆಸ್ತಾ ಇದ್ವಿ, ರಾಹುಲ್ ದೇವರಾಜ್ ಅವರು ಅತ್ಯುತ್ತಮವಾದ ಸ್ಫೂರ್ತಿದಾಯಕ ಮಾತನಾಡಲಿದ್ದಾರೆ. ಅದನ್ನ ಕೇಳಲಿಕ್ಕೆ ಮತ್ತೆ ಆ ಒಂದು ಸ್ಫೂರ್ತಿದಾಯಕ ಮಾತನ್ನು ಕೇಳೋದ್ರ ಮೂಲಕ ನೀವು ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಕೆಲಸವನ್ನ ಮಾಡಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ತಾವು ದಯವಿಟ್ಟು ಸಾರ್ವಜನಿಕರು ಸಂಘದ ಸದಸ್ಯರು ಅವರೇದವರು ಸಹ ಬರ್ಬೋದು. ಹಲವಾರು ಶಾಲಾ ಕಾಲೇಜುಗಳಿಗೆ ಹೇಳಿದ್ವಿ ಬನ್ನಿ ಅಂತ, ಅವರು ಸಹ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಆಗ ನಮ್ಮ ಈ ಕಾರ್ಯಕ್ರಮ ಅತ್ಯುತ್ತಮವಾದ ಯಶಸ್ಸನ್ನು ಕಾಣುತ್ತೆ. ನಿಮ್ಮೆಲ್ಲರ ಆಗಮನದಿಂದ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ನಾನು ಸಂಘದ ಅಧ್ಯಕ್ಷನಾಗಿ ಈ ಮೂಲಕ ನಿಮ್ಮ ಮೂಲಕ ನಾನು ಎಲ್ಲ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೀನಿ. ನಮಸ್ಕಾರ.